ಮತ್ತೊಮ್ಮೆ ಸುಹಾಸಿನಿ ವಿಶೇಷ ವಾತ ಸಂಗತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಸಂಧಿವಾತದ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ಶೋಯಬ್ ಇದ್ದಾರೆ. ಡಾಕ್ಟರ್, ಸಂಧಿವಾತಕ್ಕೆ ಮತ್ತೊಂದು ವಿಶೇಷ ಚಿಕಿತ್ಸೆ ಇದೆ ಅಂತ ಹೇಳ್ತಾ ಇದೆ, SPMF ಥೆರಪಿ ಅನ್ನುವಂಥದ್ದು. ಏನಿದೆ ಥೆರಪಿ ಅಂತ? SPMF ಥೆರಪಿ ಅಂದರೆ ಸೀಕ್ವೆನ್ಷಿಯಲಿ ಪ್ರೋಗ್ರಾಮ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಥೆರಪಿ. ಸೊ ನಾವು ಹಿಂದೆ ಡಿಸ್ಕಸ್ ಮಾಡಿದ ಹಾಗೆ ಆಸ್ಟಿಯೋಆರ್ಥರೈಟಿಸಲ್ಲಿ ಕ್ಯೂರೇಟಿವ್ ಆಪ್ಷನ್ ಇರೋದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಒಂದೇ. ಇದು ಒಂದು ಸರ್ಜಿಕಲ್ ಆಪ್ಷನ್. ಇದನ್ನು ಬಿಟ್ಟರೆ ಇಷ್ಟು ದಿನ ಕಾರ್ಟಿಲೇಜ್ ಸೌದೋಗಿರೋ ಕಾರ್ಟಿಲೇಜ್ನ ರೀಜನ್ರೇಟ್ ಮಾಡೋದಕ್ಕೆ ತಿರ್ಗಾ ಬೆಳೆಸೋದಕ್ಕೆ ಯಾವುದೂ ಚಿಕಿತ್ಸೆ ಇರಲಿಲ್ಲ. ಸೊ SPMF ಥೆರಪಿ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಕಾರ್ಟಿಲೇಜ್ ರೀಜನ್ರೇಟ್ ಮಾಡಬಹುದು. ಇದು ಒಂದು ನಾನ್ ಸರ್ಜಿಕಲ್ ನಾನ್ ಇನ್ವೇಸಿವ್ ಥೆರಪಿ. ಯಾವುದು ಶಸ್ತ್ರಚಿಕಿತ್ಸೆ ಇರಲ್ಲ, ಯಾವುದು ಇಂಜೆಕ್ಷನ್ ಮೆಡಿಸಿನ್ ಇರಲ್ಲ. ಸೊ ಇಂಥದ್ದೊಂದು ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಕಾರ್ಟಿಲೇಜ್ ರೀಜನ್ರೇಷನ್ SPMF ಥೆರಪಿಯಿಂದ ಪಾಸಿಬಲ್ ಆಗಿದೆ. ಸೊ ಹೇಗೆ, ಯಾವಾಗ ಈ ಥೆರಪಿನ ಕಂಡು ಹಿಡಿಯಲಾಯಿತು? ಇದನ್ನು ಕಂಡು ಹಿಡಿದಿರೋದು ಡಾಕ್ಟರ್ VG ವಸಿಷ್ಠ, SBF ಹೆಲ್ತ್ ಕೇರ್ CEO. ಇವರು ಏರ್ಫೋರ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಇದ್ದಾಗ ಇದನ್ನು ಕಂಡು ಹಿಡಿದಿರೋದು. ಸಾಮಾನ್ಯವಾಗಿ ಯಾವುದೇ ಚಿಕಿತ್ಸೆ ವೆಸ್ಟರ್ನ್ ವರ್ಲ್ಡಿಂದ ಇಂಡಿಯಾಗೆ ಬರೋದು, ಯಾವುದೇ ಲೇಟೆಸ್ಟ್ ಟೆಕ್ನಾಲಜಿ ಇರಲಿ ವೆಸ್ಟರ್ನ್ ವರ್ಲ್ಡಿಂದ ಇಂಡಿಯಾಗೆ ಬರುತ್ತೆ. ಬಟ್ SPMF ಥೆರಪಿ ಒನ್ ಆಫ್ ಇಟ್ಸ್ ಕೈಂಡ್, ಇಂಡಿಯಾದಲ್ಲೇ ಕಂಪ್ಲೀಟಾಗಿ ಡೆವಲಪ್ ಆಗಿಬಿಟ್ಟು ಆಲ್ ಓವರ್ ದ ವರ್ಲ್ಡ್ ಹೋಗುತ್ತೆ. ಸೊ ಆ್ಯಸ್ ಇಂಡಿಯನ್ಸ್ ನಮ್ಮೆಲ್ಲರಿಗೂ ಇದು ತುಂಬ ಒಂದು ಗರ್ವದ ವಿಷಯ. ಇದು ಇಂಡಿಯನ್ ಥೆರಪಿ ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್ ಇದು ಹೋಗುತ್ತೆ ಅಂತ. ಸೊ ಯಾವುದೇ ರೀತಿಯ ಸರ್ಜರಿ ಇಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಎಷ್ಟು ಹಂತಗಳಲ್ಲಿ ಈ ಒಂದು ಚಿಕಿತ್ಸೆ ಕೊಡಬೇಕಾಗುತ್ತೆ, ಯಾವ ರೀತಿ ಇರುತ್ತೆ ಅಂತ ಇದು? SPMF ಥೆರಪಿ ಒಂದು ಔಟ್ ಪೇಷಂಟ್ ಟ್ರೀಟ್ಮೆಂಟ್, ಅಂದರೆ ಅಡ್ಮಿಷನ್ ಆಗೋ ನೆಸೆಸಿಟಿ ಇರಲ್ಲ. ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್, ಯಾವುದು ಶಸ್ತ್ರಚಿಕಿತ್ಸೆ ಇರಲ್ಲ. ನಾನ್ ಇನ್ವೇಸಿವ್, ಯಾವುದು ಔಷಧಿ ಅಥವಾ ಮೆಡಿಸಿನ್ಸ್ ಇರಲ್ಲ. ಡೈಲಿ 1 hour ಟ್ರೀಟ್ಮೆಂಟ್ ಇರುತ್ತೆ SPMF ಥೆರಪಿಯಲ್ಲಿ. MRI ಥರದ್ದು ಒಂದು ಮೆಷಿನ್ ಇರುತ್ತೆ, ಅದರಲ್ಲಿ ಮಲ್ಕೋಬೇಕು. 1 hour ಡೈಲಿ ಟ್ರೀಟ್ಮೆಂಟ್ ಆಗುತ್ತೆ. ಈ ಥರ 21 days 21 ದಿನ 3 ವಾರ ಕಾರ್ಯಕ್ರಮ ಇರುತ್ತೆ. ಕಂಟಿನ್ಯೂಸ್ ಆಗಿ 3 weeks ಇದಕ್ಕೆ ಬರಬೇಕಾಗುತ್ತೆ. ಸೊ ಪ್ರತಿ ಪೇಷಂಟು 1 hour 21 days ಬರಬೇಕಾಗುತ್ತೆ ಈ ಟ್ರೀಟ್ಮೆಂಟ್ಗೆ. ಸೊ ಒಂದು ಬಾರಿ ಈ ಸಂಪೂರ್ಣ ಚಿಕಿತ್ಸೆ ತೆಗೆದುಕೊಂಡ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ತೀರಾ. ಮುಂದೆ ಯಾವ ರೀತಿ ಒಂದು ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ? ಆರ್ಥರೈಟಿಸ್ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಇರುತ್ತೆ. ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ಬಂದರೆ ಪೇಷಂಟ್ಗೆ ಒಂದ್ಸರಿ ಟ್ರೀಟ್ಮೆಂಟ್ ತಗೊಂಡ್ರೆ ಇದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಒಟ್ಟು ಆರ್ಥರೈಟಿಸ್ ಅಲ್ಲಿ 4 ಸ್ಟೇಜಸ್ ಇದೆ. ಸೊ ಅಪ್ ಟು ಗ್ರೇಡ್ 3 ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಇದನ್ನು ಕಂಪ್ಲೀಟಾಗಿ SPMF ಥೆರಪಿ ಮೂಲಕ ಗ್ರೇಡ್ 3ವರೆಗೂ ಏನಿರುತ್ತೆ ಅಂದರೆ ಡಿಸೀಸ್ ಕಾರ್ಟಿಲೇಜಲ್ಲೇ ಉಳ್ಕೊಂಡಿರುತ್ತೆ, ಬೋನ್ಗೆ ಸ್ಪ್ರೆಡ್ ಆಗಿರಲ್ಲ. ಸೊ ಅಂಥ ಕೇಸಸಲ್ಲಿ ನಾವು ಕಾರ್ಟಿಲೇಜ್ ರೀಜನ್ರೇಟ್ ಮಾಡಿಬಿಟ್ರೆ ಪೂರ್ತಿಯಾಗಿ ರೀಜನ್ರೇಷನ್ ಆಗಿಬಿಡುತ್ತೆ, ಪೂರ್ತಿಯಾಗಿ ವಾಸಿ ಆಗಿಬಿಡುತ್ತೆ. ಸೊ ಇಂಥ ಕೇಸಸಲ್ಲಿ ಕಂಪ್ಲೀಟ್ ರೀಜನ್ರೇಷನ್ ಒಂದೇ ಥೆರಪಿಯಲ್ಲಿ ಸಾಕಾಗುತ್ತೆ. ಗ್ರೇಡ್ 4 ಡಿಸೀಸ್ ಬೋನ್ಗೂ ಸ್ಪ್ರೆಡ್ ಆಗಿರುತ್ತೆ. ಬಟ್ ಇಂಥ ಕೇಸಸಲ್ಲಿನೂ ನಮಗೂ ಸಾಕಷ್ಟು ರಿಸಲ್ಟ್ಸ್ ಬಂದಿದೆ. ಸೊ ಸಾಮಾನ್ಯವಾಗಿ ಒಂದು ಟ್ರೀಟ್ಮೆಂಟ್ ಅಥವಾ ಏನೇ ಒಂದು ಮೆಡಿಕೇಶನ್ಸ್ ತಗೊಳಕ್ ಹೋದ್ರೂ ಕೂಡ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಈ SPMF ಥೆರಪಿಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನುವಂಥದ್ದು ಇದೆಯಾ ಅಂತ? SPMF ಥೆರಪಿ ಡೆವಲಪ್ ಆಗಿದ್ದು MRI ಟೆಕ್ನಾಲಜಿಯಿಂದ. MRI ಟೆಕ್ನಾಲಜಿ ಕಳೆದ 50 ವರ್ಷದಿಂದ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಇದೆ. ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ ಆಗಿಲ್ಲ. ಸೊ MRI ಟೆಕ್ನಾಲಜಿಯಲ್ಲಿ ನಾವು ಯೂಸ್ ಮಾಡೋ ಎಕ್ಸ್ಪೋಜರ್ ನಾನ್ ಅಯೋನೈಸಿಂಗ್ ರೇಡಿಯೇಷನ್ ಅಂತ ಹೇಳ್ತೀವಿ. ಎಕ್ಸ್ರೇಯಲ್ಲಿ ಯೂಸ್ ಮಾಡೋ ಎಕ್ಸ್ಪೋಜರ್ ಅಯೋನೈಸಿಂಗ್ ರೇಡಿಯೇಷನ್ ಅಂತ ಹೇಳ್ತೀವಿ. ಎಕ್ಸ್ರೇಯಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಇದೆ, ಸಾಕಷ್ಟು ಅಡ್ಡ ಪರಿಣಾಮಗಳಿವೆ. ಬಟ್ MRI ಅಲ್ಲಿ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ನಾವು SPMF ಥೆರಪಿಯಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಎಕ್ಸ್ಪೋಜರ್ ಯೂಸ್ ಮಾಡೋದು MRIಕ್ಕಿಂತನೂ 100 times ಲೆಸ್ ಪವರ್ಫುಲ್ ಆಗುತ್ತೆ. ಸೊ ಅದರಿಂದ ಯಾವುದೂ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಕಳೆದ 6-7 ವರ್ಷದಲ್ಲಿ ನಾವು 3000ಕ್ಕಿಂತ ಮೇಲೆ ಪೇಷಂಟ್ಸ್ ಟ್ರೀಟ್ ಮಾಡಿದ್ದೀವಿ. ಇದರಲ್ಲಿ ಯಾರಿಗೂ ಏನು ಸೈಡ್ ಎಫೆಕ್ಟ್ ನಾವು ನೋಡಿಲ್ಲ. ಸೊ ಇಷ್ಟು ಜನರನ್ನ ಟ್ರೀಟ್ ಮಾಡಿದ್ದೀರಾ. ಸೊ ಇದುವರೆಗೂ ನಡೆದಂಥ ಒಂದು ಟ್ರೀಟ್ಮೆಂಟ್ ಅಂದಾಜಿನ ಪ್ರಕಾರ ಎಷ್ಟು ಮಟ್ಟಿಗೆ ಸಂಪೂರ್ಣ ಫಲಿತಾಂಶ ಅಂದರೆ ಒಳ್ಳೆ ರಿಸಲ್ಟ್ ಬಂದಿರುವಂಥದ್ದು? ನಾವು ಡಿಸ್ಕಸ್ ಮಾಡ್ದಂಗೆ ಯಾವ ಸ್ಟೇಜಲ್ಲಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಪ್ ಟು ಗ್ರೇಡ್ 3 ಯಾರ್ಯಾರು ಬಂದಿದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಕಂಪ್ಲೀಟಾಗಿ ವಾಸಿಯಾಗಿದೆ. ಗ್ರೇಡ್ 4 ನಾವು ಸಾಕಷ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಓವರ್ ಆಲ್ ಸಕ್ಸಸ್ ರೇಟ್ ಬಂದುಬಿಟ್ಟು 80 to 85% ಇದೆ. ಆ್ಯಂಡ್ ಇದು ಒಂದು ಲಾಂಗ್ ಟರ್ಮ್ ರಿಸಲ್ಟ್ ಇದೆ. ಸೊ ಈ ಥರ ನೀವು ಈಗ ಈ ಒಂದು ಟ್ರೀಟ್ಮೆಂಟ್ ಎಲ್ಲರೂ ಕೂಡ ತಗೋಬಹುದಾ ಅಂತ? ಈ ಥೆರಪಿ ಯಾರಿಗಾದ್ರೂ ನಿಷೇಧಿಸಲಾಗಿದೆಯಾ ಅನ್ನೋಂಥದ್ದು, ಈ ರೀತಿ ಇವ್ರು ತಗೋಬಾರ್ದು ಅನ್ನೋಂಥದ್ದು? ಏಜ್ ವೈಸ್ ಯಾವುದು ರೆಸ್ಟ್ರಿಕ್ಷನ್ ಇಲ್ಲ. ನಾವು 20 ವರ್ಷದಿಂದ 92 ಇಯರ್ಸ್ವರೆಗೂ ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀವಿ. ಸೊ ಏಜಲ್ಲಿ ಯಾವುದು ರೆಸ್ಟ್ರಿಕ್ಷನ್ ಇಲ್ಲ. ಬೇರೆ ಕಾಯಿಲೆಗಳು ಇದ್ದರೂ, ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಇವು ಯಾವುದು ಇದ್ರೂ ಯಾವುದೇ ರೆಸ್ಟ್ರಿಕ್ಷನ್ ಇರಲ್ಲ. ಒಂದೇ ಒಂದು ಕಂಡೀಷನ್, ಕಾರ್ಡಿಯಾಕ್ ಪೇಸ್ ಮೇಕರ್ ಅಂತ ಹಾರ್ಟಲ್ಲಿ ಸರ್ಜರಿ ಮಾಡಿ ಹಾಕ್ತಾರೆ. ಆ ಒಂದು ಕಂಡೀಷನಲ್ಲಿ ಮಾತ್ರ SPMF ಥೆರಪಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಇದು ಬಿಟ್ಟು ಬೇರೆ ಎಲ್ಲ ಕಾರಣ ಯಾವುದೇ ಕಾಯಿಲೆ ಇದ್ರೂ SPMF ಥೆರಪಿ ಪೇಷಂಟ್ಗಳಿಗೆ ಕೊಡಬಹುದು. ಸೊ ನೀವು ಹೇಳ್ದಾಗೆ ಸಂಧಿವಾತ ಒಂದು 2 ಥರ ಇರುತ್ತೆ. ಅಂದರೆ ಒಂದು ಸಹಜವಾಗಿ ವಯಸ್ಸಾದ್ಮೇಲೆ ಬರುವಂಥದ್ದು. ಸೊ ಇನ್ನು ಕೆಲವೊಂದು ಸರ್ತಿ ಆಕ್ಸಿಡೆಂಟಲ್ ಇಂಜುರೀಸ್ ಆದ್ಮೇಲೆ ಬರ್ತದೆ. ಸೊ ಈ ಟ್ರೀಟ್ಮೆಂಟ್ ಇಬ್ಬರಿಗೂ ಕೂಡ ಅನ್ವಯ ಆಗುತ್ತೆ? ಇಬ್ಬರಿಗೂ ಕೊಡಬಹುದು. ಯಾವುದೇ ಕಾರಣದಿಂದ ಆರ್ಥರೈಟಿಸ್ ಬಂದ್ರೂ SPMF ಥೆರಪಿ ಕೊಡಬಹುದು.
ಒಂದು ಫ್ಯಾಕ್ಟರ್ ಏನಂದರೆ ಪ್ರೈಮರಿ ಆರ್ಥರೈಟಿಸ್, ಅಂದರೆ ವಯಸ್ಸಾಗ್ತಾ ಬರೋ ಆರ್ಥರೈಟಿಸಲ್ಲಿ ಬೇರೆ ಯಾವುದು ಕಾಂಪ್ಲಿಕೇಟಿಂಗ್ ಫ್ಯಾಕ್ಟರ್ ಇರೋದಿಲ್ಲ. ಸೊ ಹಾಗಾಗಿ ಬರೀ ಕಾರ್ಟ್ಲೇಜ್ ರೀಜನರೇಷನ್ ಮಾಡಿಬಿಟ್ರೆ ಪೂರ್ತಿಯಾಗಿ ವಾಸಿ ಆಗುತ್ತೆ. ಬಟ್ ಸೆಕೆಂಡ್ರಿ ಆರ್ಥರೈಟಿಸ್, ಬೇರೆ ಕಾರಣಗಳಿಂದ ಆಗಿರೋ ಆರ್ಥರೈಟಿಸಲ್ಲಿ SPMF ಥೆರಪಿನೂ ಕೊಡಬೇಕು, ಬೇರೆ ಟ್ರೀಟ್ಮೆಂಟು ಕೊಡಬೇಕಾಗುತ್ತೆ. ಸೊ ಈ ಥರ ಎರಡೂ ಕೇಸಸಲ್ಲಿ SPMF ಥೆರಪಿ ಯೂಸ್ ಮಾಡಬಹುದು. ಸೊ ಹಾಗಾದರೆ ಈ ಆರ್ಥರೈಟಿಸ್ ಸಂಧಿವಾತ ಬಿಟ್ಟು ಬೇರೆ ಯಾವುದೆಲ್ಲ ಕಂಡೀಷನ್ಸ್ಗೆ ಈ ಟ್ರೀಟ್ಮೆಂಟ್ ಕೊಡಬಹುದು ಅಂತ SPMF ಥೆರಪಿ? SPMF ಥೆರಪಿ ಬೇರೆ ಕಂಡೀಷನ್ಸ್ ಅಂದರೆ ಇವಾಗ ಈ ಮಾಡಲಲ್ಲಿ ನೋಡಿ, ಇದು ಬೆನ್ನಿಂದು ಮಾಡಲ್. ಈ ಮಾಡಲಲ್ಲಿ ಮಂಡಿಯಲ್ಲಿ ಕಾರ್ಟ್ಲೇಜ್ ಇದ್ದ ಹಾಗೆ ಇದರಲ್ಲಿ ಡಿಸ್ಕ್ ಅಂತ ಇರುತ್ತೆ. ಈ ಡಿಸ್ಕ್ ಸೌದ್ ಹೋದ್ರೆ ಇದನ್ನ ನಾವು ಡಿಜನರೇಟೆಡ್ ಡಿಸ್ಕ್ ಅಂತ ಹೇಳ್ತೀವಿ. ಈ ಬೆನ್ನಿನ ಮೂಳೆಯಲ್ಲಿ ಹಿಂದೆ ಸ್ಪೈನಲ್ ಕಾರ್ಡ್ ಅಂತ ಇರುತ್ತೆ. ಈ ಡಿಸ್ಕ್ ಹೊರಗಡೆ ಬಂದು ಸ್ಪೈನಲ್ ಕಾರ್ಡ್ ನ ಟಚ್ ಮಾಡಿದ್ರೆ ಅದನ್ನ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಎರಡು ಕಂಡೀಷನ್ಸ್ ಅಲ್ಲಿ ಸ್ಲಿಪ್ ಡಿಸ್ಕ್ ಮತ್ತೆ ಡಿಜನರೇಟೆಡ್ ಡಿಸ್ಕ್ ಅಲ್ಲಿ ಮಂಡಿಯಲ್ಲಿ ಕಾರ್ಟಿಲೇಜ್ ಬೆಳೆಸಿದಂಗೆ ಸ್ಪೈನ್ ಅಲ್ಲಿ ಡಿಸ್ಕ್ ನ ರೀಜನರೇಟ್ ಮಾಡಬಹುದು. ಸೊ ಬ್ಯಾಕ್ ಅಂಡ್ ನೆಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ಲಿನೂ ನಾವು SPMF ಥೆರಪಿ ಕೊಡಬಹುದು. ಸೊ ನಿಮ್ಮ ಹತ್ರ ಬಂದ ತಕ್ಷಣ ಪೇಷಂಟ್ ಒಬ್ರು ಒಂದು ಸಿಂಪ್ಟಮ್ಸ್ ಹೇಳ್ತಾರೆ, ಸೊ ನೀವು ಡಯಾಗ್ನೋಸ್ ಮಾಡ್ತೀರಾ. ಹೌದು. ಯಾವ ಹಂತದಲ್ಲಿ ಈ ಥೆರಪಿ ನೀವು ಸಜೆಸ್ಟ್ ಮಾಡ್ತೀರಾ ಅಥವಾ ಇನಿಷಿಯಲ್ ಸ್ಟೇಜಲ್ಲಿ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತೀರಾ? ಎಷ್ಟು ಜಲ್ದಿ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಷ್ಟು ಒಳ್ಳೆಯದು. ಇನಿಷಿಯಲ್ ಸ್ಟೇಜಸಲ್ಲಿ ಕೊಟ್ಟರೆ ಪೂರ್ತಿ ವಾಸಿ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ಸಾಮಾನ್ಯವಾಗಿ ಪೇಷಂಟ್ಸ್ ಅದನ್ನು ಇಗ್ನೋರ್ ಮಾಡ್ತಾರೆ, ತುಂಬ ಲೇಟಾಗಿ ಬರ್ತಾರೆ. ಬಟ್ ನಮ್ಮ ಅಡ್ವೈಸ್ ಏನಂದರೆ ಡಯಾಗ್ನೋಸ್ ಆಗಿದ ತಕ್ಷಣ SPMF ಥೆರಪಿ ಮಾಡಿದರೆ ಪೂರ್ತಿ ವಾಸಿ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸಾಮಾನ್ಯವಾಗಿ ಈ ಸಂಧಿವಾತ ಅನ್ನುವಂಥದ್ದು ವಯಸ್ಸಾದ ಮೇಲೆ ಹೆಚ್ಚಾಗಿ ಬರುವಂಥದ್ದು. ಸೊ ಒಂದು ರೀತಿ ಅವರಲ್ಲಿ ಈ ಹಾಸ್ಪಿಟಲೈಸ್ ಆಗೋದ್ರ ಬಗ್ಗೆ ಒಂದು ಫೋಬಿಯಾ ಇದ್ದೇ ಇರುತ್ತೆ. ಟ್ರೀಟ್ಮೆಂಟ್ಗೆ ಹಿಂಜರಿಯುವಂಥದ್ದು ಇದೆಯಾ ಅಂತ ಆತರ? ಈ ಟ್ರೀಟ್ಮೆಂಟು ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಕನ್ವೀನಿಯಂಟ್ ಆಗಿರುತ್ತೆ. ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಇದು. ನಮ್ಮ ಮೆಷಿನ್ ಅಲ್ಲಿ ಬಂದು ಆರಾಮಾಗಿ ಮಲ್ಕೋಬೇಕು. ಟ್ರೀಟ್ಮೆಂಟ್ ತಗೋಬೇಕಾದ್ರೆ ರಿಲ್ಯಾಕ್ಸ್ ಮಾಡಬಹುದು, ನ್ಯೂಸ್ ಪೇಪರ್ ಓದಬಹುದು, ಮ್ಯಾಗ್ಝಿನ್ ಓದಬಹುದು. ಯಾವುದು ಥರದ ನೋವು ಆಗಲ್ಲ, ಮೆಷಿನಿಂದ ಯಾವುದು ಸೌಂಡ್ ಬರಲ್ಲ, ಬಿಸಿ ಆಗೋದು ಏನೂ ಆಗಲ್ಲ. ಸೊ ಕಂಫರ್ಟೇಬಲ್ ಆಗಿ ಈ ಟ್ರೀಟ್ಮೆಂಟ್ ತಗೋಬಹುದು. ಯಾವುದೇ ಭಯ ಇಲ್ಲದೆ ಟ್ರೀಟ್ಮೆಂಟ್ಗೆ ಮುಂದೆ ಬಂದು ಆರಾಮಾಗಿ ತಗೋಬಹುದು. ಸೊ ಎಷ್ಟು ದಿನಗಳ ಟ್ರೀಟ್ಮೆಂಟ್, ಎಷ್ಟು ಅವರ್ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ? ಡೈಲಿ 1 ಅವರ್ ಟ್ರೀಟ್ಮೆಂಟ್ ಇರುತ್ತೆ. ಈ ಥರ 21 ದಿನದ ಪ್ರೋಗ್ರಾಮ್ ಇರುತ್ತೆ. ಸೊ ಫಸ್ಟ್ ವೀಕ್ ಆದ ನಂತರ ಪೇಷಂಟ್ಸ್ಗೆ ನೋವು ಕಮ್ಮಿ ಆಗೋದು, ಕಾಲ್ ಫ್ಲೆಕ್ಸಿಬಲ್ ಅನ್ಸೋದು, ಕಾಲ್ ಮೂವ್ಮೆಂಟ್ ಜಾಸ್ತಿ ಆಗೋದು, ಇವೆಲ್ಲ ಫಸ್ಟ್ ವೀಕ್ ನಂತರ ಗೊತ್ತಾಗುತ್ತೆ. ಬಟ್ ಕಂಪ್ಲೀಟ್ ಆಗಿ 3 ವೀಕ್ಸ್ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಆಗಿ ತಗೋಬೇಕಾಗುತ್ತೆ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಜೊತೆಗೆ ವೀಕ್ಷಕರೇ, ಸಂಧಿವಾತದ ಬಗ್ಗೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಅನುಮಾನಗಳ ಪ್ರಶ್ನೆಗಳಿರ್ಬೋದು, ನೀವು ಕೂಡ ಕರೆ ಮಾಡಬಹುದು. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.